ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ನಾವು ಇವತ್ತು ಮಾಡ್ತಾ ಇರೋದು ನಮ್ಮ ಅಪ್ಪ ಅಮ್ಮನ 25th ಆ್ಯನಿವರ್ಸರಿ ಸೆಲೆಬ್ರೇಷನ್. ಏನೇನೆಲ್ಲ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಯಾರ್ಯಾರು ಬರ್ತಾರೆ ಎಲ್ಲ ತೋರಿಸ್ತೀನಿ. ಬನ್ನಿ ಎಷ್ಟು ಮಜಾ ಮಾಡ್ತೀವಿ ಅಂತ. ಅಲ್ಲ ರೋಹನ್ ತಾನೇ? ಹ್ಞೂ ಅಣ್ಣ ಐ ಮಾಡು, ಐಫೈ ಮಾಡು, ಐಫೈ ಮಾಡು. ಹೆಂಗೆ ಮಾಡೋದು? ಮೂಗೆಲ್ಲ ಐತಪ್ಪ, ಮೂಗೆಲ್ಲ ಐತೆ. ಇವನಿಗೆ ನಾನಿದ್ರೆ ಸಾಕು ಗೈಸ್, ಇವಾಗೇನು ಬೇಡ, ನಾನು ಎತ್ಕೋಬೇಕಷ್ಟೇ. ಆಗಲೇ ಬಿಟ್ಟು ಬಂದ್ಬಿಟ್ಟೆ ಹೋಗಿದ್ದು, ಅದಕ್ಕೆ ಇವಾಗ ಎಲ್ಲಿ ಬಿಟ್ಟು ಹೊಂಟೈತೀನೋ ಮತ್ತೆ ಅಂದ್ಬಿಟ್ಟು ಹಿಂಗೆ ಕರ್ಕೊಂಡು ನಿಂತ್ಕೊಬಿಟ್ಟವನೆ. ಯಾರ ಹತ್ರಕ್ಕೂ ಹೋಗ್ತಾಯಿಲ್ಲ. ಬನ್ನಿ ಇವಾಗ ಅಲ್ಲಿ ಶೆಡ್ಡಲ್ಲಿ ಏನೇನು ಪ್ರಿಪ್ರೇಷನ್ ಆಗಿದೆ ಅಂತ ತೋರಿಸ್ತೀನಿ. ನಮ್ಮಮ್ಮ ಪೂಜೆ ಮಾಡತ್ತಾ ಅವರೇ. ಎಲ್ಲರೂ ವಿಶ್ ಮಾಡಿಬಿಡಿ ಅವ್ರ 25th ಆ್ಯನಿವರ್ಸರಿಗೆ. ನೋಡಿ, ಪೂಜೆ ಮಾಡ್ಮೇಲೆ ಸಿಗೋಣ. ಬನ್ನಿ ಅಲ್ಲಿ ತೋರಿಸ್ತೀನಿ ಶೆಡ್ಡಲ್ಲಿ. ಇವ್ರು ಈರುಳ್ಳಿ ಬೀಳಿಸ್ತಾವ್ರೆ. ಅವ್ನು ನೋಡಿ, ನನಗೆ ಕಣ್ಣು ಉರಿತೈತಿ, ಇವನು ನಿಂತ್ಕೊಂಡು ಕೂತವನೆ. ಈಗ ಬಂತು. ಇದು ಕಣ್ಣು ಉರಿತದ. ಬಾ ಇಲ್ಲಿ ಮಟನ್, ಇನ್ನೂ ಚಿಕನ್ ಬಂದಿಲ್ಲ. ಇಲ್ಲೆಲ್ಲ ಸೋಸಿ ರೆಡಿ ಮಾಡಿ ಇಟ್ಟಿದ್ದೀವಿ. ಆಮೇಲೆ ಭಟ್ರು ಬರಲಿ ತೋರಿಸಿ. ಏನೋ ನೋಡಿ, ನಾವೇ ಎಲ್ಲ ಸೇರಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಯಾವ ವಾಲ್ಗೆ ಯಾರ್ಯಾರಿದ್ದಾರೆ, ಇಷ್ಟು ಜನ ಎಫರ್ಟ್ಸ್ ಇದೆ ಇದರಲ್ಲಿ. ಫೈನಲಿ ಹಾಂ ಬರೀ ಈ ಥರ ಫೈನಲ್ ಲುಕ್ ಈ ಥರ ಮಾಡಿದ್ದೀವಿ ನೋಡಿ. ಆ್ಯನಿವರ್ಸರಿಗೆ ನಮ್ಮ ಅಮ್ಮಂಗೆ ಈ ಸೀರೆ ತಗೊಳಮ್ಮ, ಹಾಕ್ಕೊಂಡು ರೆಡಿಯಾಗಿ ಬಾ. ನಮ್ಮ ಅಪ್ಪಂಗೆ ಆ್ಯನಿವರ್ಸರಿಗೆ ತಗೊಳಪ್ಪ, ಹಾಕೊಂಡು ಪಟ್ಟಂತ ರೆಡಿಯಾಗಿ ಬರ್ರಿ ಈಗ. ಥ್ಯಾಂಕ್ ಯು. ಆಯಿತು, ರೆಡಿಯಾಗಿ ಬನ್ನಿ ಹಾಕೊಂಡು. ಅಂಕಲ್ ರಿವ್ಯೂಗಳು ಹೇಳಿ, ಹೆಂಗಿದೆ ನಮ್ಮ ಅಪ್ಪನ ಡ್ರೆಸ್? ನಿಮ್ಮಪ್ಪ ಮದುವೆ ಗಂಡು ತರ ಕಾಣಿಸ್ತಿದ್ದಾರೆ ಸಾಯಿಬರು ಇವತ್ತು. ಹೊಸ ಗಂಡು ಹಿಂಗೆ ರೆಡಿ ಆಗುತ್ತೆ ಏನೋ ಗೊತ್ತಿಲ್ಲ ನಮಗೆ. ಒಟ್ಟು ಕಾಣ್ತಾ ಇದ್ರೆ ನಮ್ದೇ ದೃಷ್ಟಿ ಆಗುತ್ತೆ ಏನೋ ಗೊತ್ತಿಲ್ಲ. ಚೆನ್ನಾಗಿರೋದು ಕರೆಕ್ಟ್ ಕೇಳಿದ್ರೆ ಬಂದು ಅವಿನ ಫೋಟೋ ತಕೊಳ್ಳೋ. ಐ 100 ಜನ್ಮಕ್ಕೂ 106 ಜನ್ಮಕ್ಕೂ. ನಿರಾಕಿ ಈಗ ಬಂದೈತೆ ಮಲ್ಕೊಂಡೆದ್ದು. ಗೈಸ್ ನೋಡಿ, ನಮ್ಮ ಲಿಸಿಕಾ ಬಂದವ್ರು ಇವತ್ತು. ಹಾಯ್ ಮಾಡಪ್ಪ. ಹಾಯ್. ಹಾಂ, ಊಟ ತಿಂದ್ರಾ? ಆಯ್ತಾ? ಓಕೆ ಬಾಯ್. ಫೋಟೋ ಶೂಟ್ ನಡೀತಾ ಇದೆ. ಕೊಡೋದು ನಿರೇಣ. ಉಮೇಶ್ ಅಣ್ಣ ಹೆಂಗಿದೆ ಊಟ? ಚೆನ್ನಾಗ? ಹಾಂ, ನೀನು ಹೇಳಕ್ಕ ಶಾರದಕ್ಕ. ಅತ್ತೆ ಮಾಮ ಮುದ್ದೆ ಹೆಂಗೈತೆ ಮೋಕ್ಷಿ? ಹೌದಾ? ಚೆನ್ನಾಗೈತಾ? ಚೆನ್ನಾಗೈತಾ ಅಪ್ಪು? ನೋಡಿ, ಸೆಕೆಂಡ್ ಪಂಕ್ತಿಯಲ್ಲಿ ಇಷ್ಟು ಜನ ಇದ್ದಾರೆ. ಓಕೆ ಬಾಯ್ ಅಣ್ಣ, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಇವ್ರು ಬಂದಿದ್ದು ತೋರಿಸ್ಲಿಲ್ಲ, ಹೋಗ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ. ಈ ಕಡೆ ನೀನು ತೋರಿಸು. ನೀನು ಹಿಂಗೆ ಹಾಕೊಂಡ್ಬಿಟ್ಟೆ. ಅಣ್ಣ ಇವತ್ತು ಹಂಗೆ ಕಾಣ್ತೈತಿ, ಬ್ಲ್ಯಾಕ್ ಹಾಕೊಂಡು. ಸಲಾಮ್ ಅಲೈಕುಮ್. ಬೈ. ನಾನು ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಚಿಕನ್ ಬಿರಿಯಾನಿ, ರಾಯ್ತಾ, ಸೌತೆಕಾಯಿ, ಈರುಳ್ಳಿ, ಮಟನ್ ಫ್ರೈ, ಚಿಕನ್. ಟೇಸ್ಟ್ ಮಾಡಿ ಹೇಳೋಣ ಬನ್ನಿ. ನಾನು ಬೆಳಗ್ಗೆಯಿಂದ ಹೆಂಗೆ ರೆಡಿ ಆದೆ ಅಂತ ತೋರಿಸಿಲ್ಲ. ಚೆನ್ನಾಗಿದೆ.
ತೋರಿಸಿರಲಿಲ್ಲ, ಕಬಾಬ್ ಇದೆ. ಕಬಾಬ್, ಮಟನ್ ಫ್ರೈ, ಚಿಕನ್ ಫ್ರೈ, ಬಿರಿಯಾನಿ, ರೈತ, ಈರುಳ್ಳಿ, ಸೌದೆಕಾಯಿ. ರೈತ ಅಲ್ವಾ? ರೈತ ಇದರಲ್ಲಿ. ಝೂಮ್ ಮಾಡು ಬೇಗನ, ಝೂಮ್ ಮಾಡು. ಸ್ವಿಂಗಲ್ಲಿ ಹಾಕೋಣ, ಸ್ವಿಂಗ್ ಒಳಗೆ ಹಾಕು, ಮಲ್ಕೊಂಡವನೆ. ನೆನ್ನೆ ಒಂದಿನ ಮಾತ್ರ ಯಾಕೆ ಏನು ಯು ಶೇಪ್ ಇಲ್ಲ, ವಿ ಶೇಪ್ ಇಲ್ಲ ಅಂತ ಹಾಕೊಂಡಿದ್ರು ಶರ್ಟ್ ರೆಡಿಮೇಡು. ನಾನು ಯು ಶೇಪು, ವಿ ಶೇಪು, ರೆಡಿಮೇಡು ಯಾವುದು ಹಾಕಲ್ಲ. ಯಾವಾಗಲೂ ನಾನು ಎಷ್ಟು ವರ್ಷ ಬರ್ತಡೇಲಿ ತಂದ್ರು ಒಂದ್ಸಲ ಹಾಕೊಂಡು ಬರ್ತಡೇ ಕೇಕ್ ಕಟ್ ಮಾಡಿ ಬಿಟ್ಬಿಡೋರು. ಈ ಸಲ ಕಲರ್ನ ತಗೋಬೇಕು ಅಂತ ಇದ್ದೆ, ಆದ್ರೂ ನೀನು ತಂದ್ಬಿಟ್ಟಿದ್ದಲ್ಲ, ನನಗೆ ಫುಲ್ಲು ಇಷ್ಟ ಆಯ್ತು. ಅದರಿಂದ ಹಾಕ್ಕೊಂಡೆ, ಏನು ಮಾತಾಡಿಲ್ಲ. ಇಲ್ಲ ಬೇರೆ ಏನಾದರೂ ತಂದಿದ್ರೆ ಹಾಕ್ಕೊಂತಾ ಇರಲಿಲ್ಲ, ಬಿಟ್ಬಿಡಿನ ಬೇಡ ಅಂತ. ಒಂದು ಮಾತು, ಒಂದು ಸ್ವಲ್ಪ ಕಿರಿಕ್ ಮಾಡ್ತೀನಿ ಅಂತ ಒಂಚೂರು ಇತ್ತು ಮನ್ಸಲ್ಲಿ. ಯಾಕೆ ಅಂತ ಬೇರೆ ತೊಂದರೆ ಕಿರಿಕ್ ಮಾಡಿದ್ದೀನಿ, ತಂದ್ಬಿಟ್ಟಿದ್ದಲ್ಲ. ಅಲ್ಲ, ನಾನು ಮಾಡ್ತೀನಿ ಅಂತ ತಾನೆ, ಇನ್ನೇನಾರ ಹೇಳ್ತೀನಿ ಅಂತ ಹಾಕೊಂಡಿರೋದು. ಯಾಕೆ ಸುಮ್ಮನೆ ಚರ್ಚೆ ಮಾಡೋದು ಅಂತ ಹಾಕೊಂಡಿದ್ದು. ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಹಾಂ, ನಿನ್ನೆ ಸೆಲೆಬ್ರೇಷನ್ ಹೆಂಗಿತ್ತಮ್ಮ? ತುಂಬಾ ಚೆನ್ನಾಗಿತ್ತಮ್ಮ, ತುಂಬಾ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ ಮಾಡಿದ್ದು. ಆಮೇಲೆ ಗಿಫ್ಟ್ ಕೊಟ್ಟಿರೋರ್ಗೂ ಧನ್ಯವಾದಗಳು ನಮ್ಮಿಂದ. ಮತ್ತೆ ನೀವು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿರೋದಕ್ಕಿಂತ ಚೆನ್ನಾಗಿ ಇಷ್ಟ ಆಯ್ತು, ಖುಷಿ ಆಯ್ತು. ಈ ತರ ಮಾಡ್ತೀರಾ ಅಂತ ನಮಗೆ ಗೊತ್ತಿರ್ಲಿಲ್ಲ. ನಿಮಗೆ ಗೊತ್ತಿತ್ತಪ್ಪ? ಗೊತ್ತಿರ್ಲಿಲ್ಲ. ಅಷ್ಟೇ ಸರ್ಪ್ರೈಸ್ ಕೊಟ್ರಿ ನಮ್ಗೆ. ನಾನು ಅನ್ಕೊಂಡಿದ್ದು ಪಾಪ ಎಲ್ಲ ಪಾರ್ಟಿ ಕೇಳ್ತಿರಲ್ಲ, ಅಷ್ಟು ಮಾತ್ರ ಮಾಡಬೇಕು ಅಂತ. ನಾನು ಹೇಳಿದ್ದು ಇದೆಲ್ಲ ಮಾಡಬೇಕು ಅನ್ಕೊಂಡಿರ್ಲಿಲ್ಲ, ಅದು ಮಾಡಿದ್ರ. ತುಂಬಾ ಥ್ಯಾಂಕ್ಸ್. 25 ವರ್ಷದ ಕಳೆದಿದ್ದೀವಿ, ತುಂಬಾ ಖುಷಿಯಾಗಿದ್ದೀವಿ. ಹಿಂಗೆ ಖುಷಿಯಾಗಿರಿ. ಅವಾಗ ಜಗಳಾಡೋದನ್ನ ಕಮ್ಮಿ ಮಾಡಿ, ಅವಾಗ ಆಡ್ತಾ ಇರ್ತೀವಿ, ಕಮ್ಮಿ ಮಾಡಿ. ಅಂಡರ್ಸ್ಟ್ಯಾಂಡಿಂಗ್ ಜಗಳ ಅದು ಅಷ್ಟೇ. ಆಯ್ತು, ಬೇಜಾರಾಗ ಅಂತದಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಜಗಳ ಆಡೋದು, ಸುಮ್ಮನಾಗೋದು ಅಷ್ಟೇ. ಬೇಜಾರು ಮಾಡ್ಕೊಳ್ಳೋದು. 25 ವರ್ಷ ಆದಮೇಲೆ ಇನ್ಯಾಕೆ ಬೇಜಾರು ಮಾಡ್ಕೊಳ್ಳೋದು? ಹಂಗೆ 100 ಕಾಲ ಚೆನ್ನಾಗಿರಿ, ಹಿಂಗೆ ಖುಷಿಯಾಗಿ ಎಲ್ಲಾರು ಬಂದು ಆಶೀರ್ವಾದ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಕಣಪ್ಪ. ಎಲ್ಲರೂ ಬಂದ್ರಲ್ಲ, ನಾವು ಹೇಳಿದ್ಕೆ ಖುಷಿ ಆಯ್ತು ನನಗೆ. ಹೇಳಕ್ಕಾಗಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಖುಷಿ ಆಯ್ತು ನನ್ಗಂತೂ. ಹೌದಾ? ಎಲ್ಲರೂ ಬಂದ್ರಲ್ಲ. ನಾವು ಅಂದ್ಕೊಂಡಿದ್ದೆ ಬೇರೆ, ಬಟ್ ಆಗಿದ್ದೇ ಬೇರೆ. ನಾವು ಇನ್ನೂ ಪ್ಲ್ಯಾನ್ ಮಾಡಿದ್ದು ಇನ್ನೊಂದು ಸ್ವಲ್ಪ ಇತ್ತು, ಬಟ್ ಅದು ಎಕ್ಸಿಕ್ಯೂಟ್ ಆಗಿಲ್ಲ. ಯಾಕಂದರೆ ನಾವು ಪ್ಲ್ಯಾನ್ ಮಾಡಿದ್ದು 6 o'clock ಸ್ಟಾರ್ಟ್ ಮಾಡೋಣ ಅಂತ, ಬಟ್ ಅದಾಗಿದ್ದು 9:30ಗೇನೋ. ಸೊ ನಾವು ಅಂದ್ಕೊಂಡಿರೋದ್ರಲ್ಲಿ ಸ್ವಲ್ಪ ಆಯಿತು, ಇನ್ನು ಸ್ವಲ್ಪ ಆಗಲಿಲ್ಲ. ನೋಡೋಣ, ಅಷ್ಟರಲ್ಲೇ ಅವರಿಗೆ ಖುಷಿ ಆಯಿತು ಅಂತ ಕೇಳಿದ್ದಕ್ಕೆ ನಮಗೂ ಖುಷಿ ಆಯಿತು. ನಾವಿನ್ನೂ ಏನೇನೋ ಪ್ಲ್ಯಾನ್ ಮಾಡಿದ್ವಿ, ರಿವ್ಯೂ ಎಲ್ಲ ಕೇಳೋಣ ಅಂತ, ಬಟ್ ಅದೆಲ್ಲ ಆಗಲಿಲ್ಲ. ಸಾರಿ, ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ನಾನು ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ. ಮತ್ತು ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಕ್ಯಾಮ್ರಾ ಸೊ ನೀಟಾಗಿ ಕ್ಯಾಪ್ಚರ್ ಕೂಡ ಆಗಿಲ್ಲ. ನಿಮಗೆ ಹಿಂದೆ ನೋಡೋದು ಇದರಲ್ಲಿ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಕೆಲವನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸಿಕ್ಕಿದ್ನೆಲ್ಲ, ಬಟ್ ಇನ್ನು ಕೆಲವು ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ಸೊ ಎಷ್ಟು ಸಿಕ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಹೆಂಗಿತ್ತು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯನಿವರ್ಸರಿ ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.